ಯತ್ನಾಳ್ ಮತ್ತು ತಂಡದವರು ಇನ್ನೆರಡು ದಿನ ದೆಹಲಿಯಲ್ಲಿ ಕಾಯಬೇಕು. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಭೇಟಿ ಆಗೋಕೆ. ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟವನ್ನ ನಡೆಸಿರುವಂತ ತಂಡ ಇದು. ಸಮಗ್ರ ವರದಿಯನ್ನ ಬಿಜೆಪಿಗೆ ಒಂದ್ ಕಡೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ವೈ ತಂಡ ನೀಡುತ್ತೆ. ವೈ ತಂಡ ಅಂತ ಹೇಳಿದ್ರೆ ಇಲ್ಲಿ ಯತ್ನಾಳ್ ತಂಡದವರು ಬುಧವಾರ ವರದಿ ಸಲ್ಲಿಕೆಗೆ ಸಮಯ ಸಿಗುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯತ್ನಾಳ್ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅಥವಾ ಇವರು ನಡೆಸಿರುವಂಥ ವಕ್ಫ್ ಬೋರ್ಡ್ ವಿಚಾರವಾಗಿ ಯತ್ನಾಳ್ ತಂಡದವರು ನಡೆಸಿರುವಂಥ ಹೋರಾಟದ ವಿಚಾರವಾಗಿ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ಕೊಡ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೆಪಿಸಿ ಟೀಮ್ ಸದ್ಯ ಬ್ಯುಸಿ ಆಗಿರುವಂಥ ಕಾರಣಕ್ಕಾಗಿ ನಾಡಿದ್ದು ವರದಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ರಾಜ್ಯ ಬಿಜೆಪಿಯಿಂದ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗಿತ್ತು, ಇದು ಯತ್ನಾಳ್ ಅವರು ನಡೆಸಿರುವಂಥ ವೈಯಕ್ತಿಕ ಹೋರಾಟ ಅಂತೇಳಿ. ವೈಯಕ್ತಿಕ ಹೋರಾಟ ಆದರೆ ಈ ವರದಿಯನ್ನು ಯಾಕೆ ತಗೊಂಡೋಗಿ ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಬೇಕು ಎನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಕಾದು ನೋಡಬೇಕು ಏನಾಗಬಹುದು ಅಂತೇಳಿ. ಒಟ್ಟಿನಲ್ಲಿ ದೆಹಲಿಯಲ್ಲಿ ಯತ್ನಾಳ್ ಇನ್ನೆರಡು ದಿವಸ ಕಾಯಬೇಕಾಗತ್ತೆ. ಯಾಕಂತೇಳಿದರೆ ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿರುವಂಥ ಕಾರಣಕ್ಕಾಗಿ ಇನ್ನೆರಡು ದಿವಸ ಕಾಯುವಂಥ ಅನಿವಾರ್ಯತೆ ಯತ್ನಾಳ್ ತಂಡಕ್ಕಿದೆ. ಕಾದು ನೋಡಬೇಕು ಭೇಟಿಯಾದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾರೆ ಅಂಥೇಳಿ. ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಈಗಾಗಲೇ ಏನು ಹೋರಾಟ ಮಾಡಿದ್ದಾರೆ, ವರದಿಯನ್ನು ಯತ್ನಾಳ್ ತಂಡ ಅಥವಾ ಈ ಸಮಿತಿ ರಚನೆ ಮಾಡಿದೆ. ಈ ವರದಿಯಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಗಮನಿಸ್ತಾ ಇದ್ವಿ ಇನ್ನೆರಡು ದಿವಸ ದೆಹಲಿಯಲ್ಲೇ ಯತ್ನಾಳ್ ಕಾಯಬೇಕು. ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ರಾಜ್ಯ ಬಿಜೆಪಿ ಈಗಾಗಲೇ ಕ್ಲಾರಿಟಿಯನ್ನು ಕೊಟ್ಟಿದೆ. ಇದು ಯತ್ನಾಳ್ ಅವರು ನಡೆಸ್ತಾ ಇರುವಂಥ ವೈಯಕ್ತಿಕ ಹೋರಾಟ ಅಂತೇಳಿ. ವೈಯಕ್ತಿಕ ಹೋರಾಟದ ವರದಿಯನ್ನು ಹೈಕಮಾಂಡ್ಗೆ ಕೊಡುವಂಥ ಅಗತ್ಯ ಇದೆಯಾ? ಹೈಕಮಾಂಡ್ ಏನಾದರೂ ಯತ್ನಾಳ್ ಬಳಿ ಈ ನೋಟಿಸನ್ನು ಅಥವಾ ಈ ವರದಿ ಬಗ್ಗೆ ಕೇಳಿದಾರಾ? ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗ್ಬೋದು ಅಲ್ಲಿ? ಸಂಪತ್, ಇಲ್ಲಿ ಇರುವಂತಹ ಒಂದು ಗೊಂದಲ ಅಂತಂದ್ರೆ ಯತ್ನಾಳ್ ಅವರ ಟೀಮ್ ವಿಜಯಪುರದಲ್ಲಿ ಹೋರಾಟವನ್ನ ಮಾಡಿದಾಗ, ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರದ ನಾಯಕರುಗಳೇ ಶೋಭಾ ಕರಂದ್ಲಾಜೆ ಅವರು ಸೇರಿದಾಗೆ ಬಹಳಷ್ಟು ಜನ ನಾಯಕರುಗಳೆಲ್ಲ ಹೋಗಿ ಅವ್ರ ಜೊತೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆ ನಂತರದಲ್ಲಿ ಅವರು ಪ್ರವಾಸ ಮಾಡ್ತೀವಿ ಅನ್ನೋ ಮಾತನ್ನ ಅವತ್ತೇ ಹೇಳಿದ್ರು. ಈಗ ರಾಜ್ಯಾದ್ಯಂತ ಅವರು ಪ್ರವಾಸವನ್ನ ಮಾಡಿ ಒಂದಷ್ಟು ಜನರನ್ನ ಭೇಟಿಯಾಗಿ ಮಾಹಿತಿಯನ್ನ ಕಲೆ ಹಾಕಿ ಅದರ ವರದಿಯನ್ನ ಕೊಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಬಳಿ ಅಥವಾ ಜೆಪಿಸಿ ಕಮಿಟಿಯ ರಚನೆ ಆಗಿದೆ, ಆ ಕಮಿಟಿ ಬಳಿ ಸಮಯವನ್ನ ಕೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಅವರ ಹೋರಾಟ ಅದು ವೈಯಕ್ತಿಕ ಅನ್ನೋ ಮಾತನ್ನ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಮೀನ್ಸ್ ವಿಜೇಂದ್ರ ಅವರು ಅಥವಾ ಅವರ ಕಡೆಯವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಅವರು ಯಾವ ಲೆಕ್ಕಾಚಾರದಲ್ಲಿ ಹೀಗೆ ಹೇಳ್ತಿದ್ದಾರೆ ಅನ್ನೋದೇ ಗೊಂದಲ ಆಗಿದೆ. ಆರಂಭದಲ್ಲಿ ಅವರು ಯತ್ನಾಳ್ ಅವರು ಹೋರಾಟ ಮಾಡಿದಾಗ ಇವ್ರು ಯಾಕೆ ಅದಕ್ಕೆ ಬೆಂಬಲವನ್ನ ಕೊಟ್ಟರು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಅಷ್ಟಾಗಿ ಇವರು ಅದನ್ನ ವೈಯಕ್ತಿಕ ಹೋರಾಟ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅದೇನೇ ಇದ್ರು ಈಗ ಹೈಕಮಾಂಡ್ ಬಳಿ ಈಗಾಗಲೇ ಯತ್ನಾಳ್ ಅವರ ಟೀಮ್ ಹೋಗಿ ತಲುಪಿದೆ. ದೆಹಲಿ ಅಂಗಳದಲ್ಲಿ ಅವರಿಬ್ಬರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ವರದಿಯನ್ನ ಸಿದ್ಧಪಡಿಸ್ಕೊಂಡು ಹೋಗಿದ್ದಾರೆ. ಸಂಪೂರ್ಣ ವರದಿಯನ್ನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈಗ ಜೆಪಿಸಿ ಅವ್ರ ಬಳಿ ಟೈಮ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಇನ್ನೊಂದೆರಡು ದಿನ ಬಿಸಿ ಇದೀವಿ ಎಲ್ಲರೂ, ಟೀಮ್ನವರೆಲ್ಲರೂ, ಯಾರು ಒಬ್ಬರ ಹತ್ರ ವರದಿ ಕೊಡೋದಕ್ಕಿಂತ ಸಂಪೂರ್ಣ ಟೀಮ್ ಇದ್ದಾಗಲೇ ವರದಿ ಕೊಟ್ಟರೆ, ಸಮಿತಿಯ ಸದಸ್ಯರೆಲ್ಲರೂ ಇದ್ದಾಗಲೇ ವರದಿ ಕೊಟ್ಟರು ಉತ್ತಮ ಅಂತ ಹೇಳಿ ಆ ಕಡೆಯಿಂದ ಒಂದು ಮಾಹಿತಿ ಸಿಕ್ಕಿದೆ. ಆ ಕಾರಣಕ್ಕಾಗಿ ಇನ್ನೂ ಒಂದು ಎರಡು ದಿನ ಕಾಯಲೇಬೇಕಾದಂತ ಪರಿಸ್ಥಿತಿ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಜೆಪಿಸಿ ಕಮಿಟಿ ಏನಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಆ ಕಮಿಟಿಯ ಎಲ್ಲಾ ಸದಸ್ಯರು ನಾಡಿದ್ದು ಅಷ್ಟೊತ್ತಿಗೆ ಸಿಗುವಂತ ಸಾಧ್ಯತೆ ಇದೆ. ಆವಾಗ ಇವರು ಯತ್ನಾಳ್ ಮತ್ತು ಅವರ ತಂಡದವರು ಸಿದ್ಧಪಡಿಸಿರುವಂತಹ ವರದಿಯನ್ನ ತೆಗೆದುಕೊಂಡು ಹೋಗಿ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇದರಾಗಿ ಒಂದೆರಡು ದಿನ ಅವರಲ್ಲೇ ಇರ್ಬೇಕಂತ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಈ ವೇಳೆಯಲ್ಲಿ ಯತ್ನಾಳ್ ಮತ್ತು ಅವರ ತಂಡದವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ನಡೆಸುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಒಂದ್ ಕಡೆಯಲ್ಲಿ ಲಭ್ಯ ಆಗಿದೆ. ಕಾರಣ ಏನಂತಂದ್ರೆ ವಿಜೇಂದ್ರ ಅವರ ವಿರುದ್ಧ ಈಗಾಗಲೇ ಸಾಕಷ್ಟು ಬಾರಿ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅನ್ನೋ ಮಾತನ್ನು ಯತ್ನಾಳ್ ಅವರು ಹೇಳ್ತಾ ಇದ್ರು. ಇವತ್ತು ಕೂಡ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದಾಗಿ ಯತ್ನಾಳ್ ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ವಿಜೇಂದ್ರ ವಿರುದ್ಧ ಮತ್ತೊಮ್ಮೆ ನಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅವರನ್ನ ಅಧ್ಯಕ್ಷರನ್ನಾಗಿ ನಾವು ಒಪ್ಪಲ್ಲ ಅನ್ನೋ ಮಾತನ್ನೇ ಮತ್ತೊಮ್ಮೆ ಹೇಳಿದ್ದಾರೆ, ಪುನರುಚ್ಚರಿಸಿದ್ದಾರೆ. ಇದರಿಂದಾಗಿ ಇವರೆಲ್ಲರೂ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ದೂರು ಕೊಡ್ಲಿಕ್ಕೆ ಮತ್ತೊಂದು ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೂಡ ಬಂದಿತ್ತು ಹೈಕಮಾಂಡ್ ನಿಂದ. ಇದಕ್ಕೆ ಉತ್ತರ ಕೊಡುವಂತ ಸಾಧ್ಯತೆನೂ ಕೂಡ ಈ ಸಂದರ್ಭದಲ್ಲಿ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.